ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಪಂಚಾಶದ್ವರ್ಷಪರ್ಯಂತಂ ಮೂಲರಾಮಪದಾರ್ಚಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಇವತ್ತು ನಮ್ಮ ಪ್ರೀತಿಯ ಅಭಿಮಾನದ ವಿಶ್ವಾಸದ ಆಮಂತ್ರಣವನ್ನು ಸ್ವೀಕರಿಸಿ ಮಂತ್ರಾಲಯ ಮಠಾಧೀಶರಾದ ಸುಬುಧೇಂದ್ರ ತೀರ್ಥರು ನಮ್ಮ ಮಠಕ್ಕೆ, ಶ್ರೀನಿವಾಸ ದೇವರ ಈ ದೇವಸ್ಥಾನಕ್ಕೆ ಅತ್ಯಂತ ಸಂತೋಷದಿಂದ, ಸೌಹಾರ್ದದಿಂದ, ಅಭಿಮಾನದಿಂದ ಆಗಮಿಸಿದ್ದು ನಮಗೆ ಬಹಳ ಬಹಳ ಸಂತೋಷವಾಗಿದೆ. ಇದೀಗ ತಿಳಿಸಿದಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಂತ್ರಾಲಯದಲ್ಲಿ ಅವರು ಮಾಡಿದ್ದು ಎಲ್ಲರಿಗೂ ವಿದಿತವಾದ ವಿಷಯ. ರಾಯರ ತಪಸ್ಸು, ಅವರ ಜ್ಞಾನ, ಭಕ್ತರಿಗೆ ಅವರು ಮಾಡುವಂತಹ ಅನುಗ್ರಹ, ಅವರು ವೃಂದಾವನಸ್ಥರಾದರೂ ಕೂಡ ಇವತ್ತಿಗೂ ಎಲ್ಲರಿಗೆ ಪ್ರತ್ಯಕ್ಷರಾಗಿ ಇದ್ದು ಸಂಚಾರ ಮಾಡುವಾಗ ಹೇಗೆ ಅನುಗ್ರಹ ಮಾಡ್ತಾ ಇದ್ರೋ ಹಾಗೆ ಅನುಗ್ರಹವನ್ನು ಮಾಡಿ ಸಮಗ್ರವಾದ ಹಿಂದೂ ಸಮಾಜದ ಸಂಘಟನೆಯನ್ನು ಈಗಲೂ ರಾಯರು ಮಾಡ್ತಾನೇ ಇದ್ದಾರೆ. ಅಂತಹ ಒಂದು ರಾಯರ ಭಕ್ತಿಯಿಂದ, ಶ್ರದ್ಧೆಯಿಂದ ಅವರ ದರ್ಶನಕ್ಕೆ ಬಂದ ಎಲ್ಲ ಭಕ್ತರಿಗೆ ಸಕಲ ಸೌಕರ್ಯಗಳನ್ನು ಮಾಡಿಕೊಟ್ಟು ವಿಶೇಷವಾಗಿ ಭಕ್ತರಿಗೆಲ್ಲ ಇನ್ನಷ್ಟು ಉತ್ಸಾಹದಿಂದ ರಾಯರ ಸೇವೆಯನ್ನು ಮಾಡುವಂತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದದ್ದು ಎಲ್ಲರಿಗೂ ಗೊತ್ತು. ಅದರ ಜೊತೆಗೆ ಅನೇಕ ಗ್ರಂಥ ಪ್ರಕಾಶನದ ಕಾರ್ಯಗಳನ್ನು ಕೂಡ ಅವರು ಪೂರ್ವಾಶ್ರಮದಿಂದಲೂ ಮಾಡ್ತಾ ಇದ್ದಾರೆ. ಅಪ್ರಕಟಿತವಾದ ಅನೇಕ ಟಿಪ್ಪಣಿ ಗ್ರಂಥಗಳನ್ನು, ಅನೇಕ ಮಾಧ್ವವಾಂಗ್ಮಯಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಪ್ರಕಾಶನ ಮಾಡಿ ಜಿಜ್ಞಾಸುಗಳಿಗೆ, ಸಾಧಕರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟು ಆ ಜ್ಞಾನದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು. ಗ್ರಂಥ ಪ್ರಕಾಶನ ಮಾತ್ರ ಅಲ್ಲದೆ ಪಾಠ ಪ್ರವಚನಗಳನ್ನು ಮಾಡ್ತಾ ಸುಧಾಮಂಗಳಗಳನ್ನು ಮಾಡಿ ಇದೀಗ 10ನೆಯ ಸುಧಾ ಪಾಠವನ್ನು ಪ್ರಾರಂಭ ಮಾಡಿದ್ದು ಬಹಳ ವಿಶೇಷವಾದದ್ದು. ಈ ತರಹ ಜ್ಞಾನ ಕಾರ್ಯ ಹಾಗೂ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ರಾಯರ ವಿಶೇಷವಾದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಂತಹ ಅತ್ಯಂತ ಆತ್ಮೀಯರಾದ ಅವರ ಒಂದು ಈ ಆಗಮನ ನಮಗೆ ಇನ್ನೂ ವಿಶೇಷವಾಗಿ ಸಂತೋಷ ತಂದಿದೆ. ಇದೀಗ ಹೇಳಿದಂತೆ ಬಹಳ ಮೊದಲಿನಿಂದಲೂ ಈ ಬಾಂಧವ್ಯ ಇದ್ದದ್ದು. ಈಗ ಅವರೆಲ್ಲ ಹೇಳಿದ್ದಾರೆ, ಅದನ್ನು ಮತ್ತೆ ನಾನು ಹೇಳೋದಿಲ್ಲ. ನಮ್ಮ ಗುರುಗಳ ಕಾಲದಲ್ಲಿ, ಸತ್ಯಧ್ಯಾನರ ಕಾಲದಲ್ಲಿ, ಹಿಂದೆ ಎಲ್ಲ ಈ ತರಹದ ಸಮಾಗಮಗಳಾದದ್ದನ್ನು ಅವರು ತಿಳಿಸಿದರು. ಇವರ ಗುರುಗಳ ಕಾಲದಲ್ಲಿ, ಯತೀಂದ್ರರ ಕಾಲದಲ್ಲಿ, ಶಮೀಂದ್ರರ ಕಾಲದಲ್ಲಿಯೂ ನಮಗೆ ಅನೇಕ ಬಾರಿ ಬೇರೆ ಬೇರೆ ಬೆಂಗಳೂರು, ಬಳ್ಳಾರಿ ಇತ್ಯಾದಿಗಳಲ್ಲಿ ಸಮಾಗಮವಾದದ್ದಿದೆ. ಅದರಂತೆ ಬಹಳ ಹಿಂದೆ ರಾಯರ ಕಾಲದಲ್ಲೇನೆ ನಮ್ಮ ಪೀಠದಲ್ಲಿ ಆಗ ವಿರಾಜಮಾನರಾಗಿದ್ದ ವೇದನಿಧಿ ತೀರ್ಥರಿಗೂ ರಾಯರಿಗೂ ವಿಶೇಷವಾದಂತಹ ಸೌಹಾರ್ದಯುತವಾದ ಸಮಾಗಮ ಆದದ್ದನ್ನು ಇತಿಹಾಸದಲ್ಲಿ ನಾವು ಕೇಳುತ್ತೇವೆ. ಅದಕ್ಕೂ ಹಿಂದೆ ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಸುಧೀಂದ್ರ ತೀರ್ಥರಿಗೂ ವಿದ್ಯಾಧೀಶ ತೀರ್ಥರಿಗೂ ಕುಂಭಕೋಣದಲ್ಲಿ ಸಮಾಗಮ ಆದದ್ದನ್ನು ನಾವು ಇತಿಹಾಸದಲ್ಲಿ ಕೇಳುತ್ತೇವೆ. ಚರಿತ್ರೆಯಲ್ಲಿ ವಿದ್ಯಾಧೀಶ ವಿಜಯದಲ್ಲಿ ಉಲ್ಲೇಖ. ಹೀಗಾಗಿ ರಾಯರಿಗಿಂತಲೂ ಮೊದಲಿನಿಂದ ಅವರ ಗುರುಗಳ ಕಾಲದಿಂದಲೂ
ಈ ಒಂದು ಸಮಾಗಮದ ಇತಿಹಾಸವನ್ನು ನಾವು ಕೇಳಿದ್ದೇವೆ. ಅಂತಹ ಈ ಒಂದು ಸೌಹಾರ್ದಯುತವಾದ ಸಮಾಗಮ ಇದು ನಿರಂತರವಾಗಿ ಹೀಗೆ ಇರಬೇಕು, ನಡೆಯಬೇಕು. ಎಲ್ಲ ಸಮಗ್ರ ಹಿಂದೂ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜ, ಮಾಧ್ವ ಸಮಾಜ ಎಲ್ಲರಿಗೂ ಇದೊಂದು ವಿಶೇಷವಾದಂತಹ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಜ್ಞಾನ ಕಾರ್ಯಗಳನ್ನು ಮಾಡುವುದಕ್ಕೆ ಈ ಒಂದು ಸಂಘಟನೆ ಅತ್ಯಂತ ಅಗತ್ಯವಾದದ್ದು. ಎಲ್ಲರೂ ಸಂಗಚ್ಛಧ್ವಂ ಸಂವದಧ್ವಂ ಅಂತ ಹೇಳಿದ ಹಾಗೆ ಎಲ್ಲರೂ ಸಂಘಟಿತರಾಗಿ ವಿಶೇಷವಾಗಿ ನಮ್ಮ ಧರ್ಮದ ಅಸ್ತಿತ್ವವನ್ನು ನಾವು ಜಗತ್ತಿಗೆ ತೋರಿಸಿಕೊಡಬೇಕು. ಇದು ಅನೂಚಾನವಾದ ಧರ್ಮ, ಸನಾತನ ಧರ್ಮ. ಇದು ಬಹಳ ಪ್ರಾಚೀನವಾದದ್ದು ಮಾತ್ರ ಅಲ್ಲ, ಇದು ನಿತ್ಯವಾದ ಧರ್ಮ. ಇದನ್ನು ಯಾರು ಏನು ಪ್ರಯತ್ನ ಮಾಡಿದರೂ ಕೂಡ ಇದನ್ನು ಅಳಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಧರ್ಮ ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಬೇಕಾದಷ್ಟು ನಾಸ್ತಿಕ್ಯವಾದ ಇದೆ, ನಾನಾ ರೀತಿಯ ವಿರೋಧಗಳು, ಪ್ರತಿಭಟನೆಗಳು, ಅನ್ಯಧರ್ಮೀಯರ ಆಕ್ರಮಣಗಳು ನಮ್ಮ ದೇಶದ ಮೇಲೆ, ನಮ್ಮ ಜನರ ಮೇಲೆ ಆದರೂ ಕೂಡ ಇವತ್ತಿಗೂ ಇಷ್ಟು ಜ್ವಲಂತವಾಗಿ ನಿಷ್ಠಾವಂತರಾಗಿ ಧರ್ಮವನ್ನು ಮಾಡುವ ಜನ ನಮ್ಮಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಅಂದರೆ ಇದು ನಮ್ಮ ಧರ್ಮದ ಮೂಲ ಅಷ್ಟು ಗಟ್ಟಿಯಾಗಿದೆ. ಆ ಧರ್ಮದ ಆಧಾರಗಳು ಗಟ್ಟಿಯಾಗಿವೆ, ಧರ್ಮ ಸತ್ಯವಾಗಿದೆ ಅನ್ನುವುದಕ್ಕಾಗಿ ಅದನ್ನು ಯಾರೂ ಕದಲಿಸುವುದು ಸಾಧ್ಯ ಇಲ್ಲ. ಅನೇಕ ಉದ್ದೇಶಗಳಿಂದ ನಾನಾ ರೀತಿಯ ಮಾತುಗಳು ಕೇಳಿಬಂದರೂ ಕೂಡ ಯಾವತ್ತಿಗೂ ಈ ಧರ್ಮ ಸ್ಥಿರವಾಗಿ ಉಳಿತದೆ. ಧರ್ಮವನ್ನು ನಿರ್ಮೂಲನೆ ಮಾಡಲೇಬೇಕು ಅನ್ನುವ ಅಪೇಕ್ಷೆಯಿಂದ ವಿರೋಧ ಮಾಡಿದರೆ ಸ್ವಲ್ಪ ಏನಾದರೂ ಧರ್ಮ ಏನಾಗೋದಿಲ್ಲ, ಆದರೆ ಏನಾದರೂ ತೊಂದರೆಯಾದರೂ ಆಗ್ಬೋದು. ಅದು ಆಗದಿರಲಿಕ್ಕೆ ಕಾರಣ ಅಂದರೆ ಯಾರು ಧರ್ಮವನ್ನು ಬೈತಾರೋ ಅವರೇ ಮನೆಯಲ್ಲಿ ಧರ್ಮವನ್ನು ಆಚರಣೆ ಮಾಡ್ತಾರೆ. ಅವರು ತಾವು ಆರಿಸಿ ಬರುವುದಕ್ಕೆ ಹೋಗೋದು ಗುಡಿಗಳಿಗೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಹೊರಗೆ ಬಂದು ಧರ್ಮವನ್ನು, ಸನಾತನ ಧರ್ಮವನ್ನು ಬೈದರೆ ಮನೆಯಲ್ಲಿ ಅವರು ಆರಿಸಿ ಬರೋದಕ್ಕೆ ಹೋಮ ಹವನಗಳು ನಡೀತದೆ ನಮ್ಮ ಪುರೋಹಿತರಿಂದಲೇ. ಅವರಿಗೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಮ್ಮ ಸನಾತನ ಧರ್ಮದ ಜ್ಯೋತಿಷಿಗಳೇ ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಅವರಿಗೆ ನಾನಾ ವಿಧವಾದ ಉಪಾಯಗಳನ್ನು ಹೇಳಬೇಕು. ಹೀಗಾಗಿ ಶ್ರದ್ಧೆಯನ್ನು ಒಳಗಿಟ್ಟುಕೊಂಡು ಹೆಸರಿಗೆ ಮಾತ್ರ ವಿರೋಧ ಮಾಡಿದರೆ ಆ ವಿರೋಧದಿಂದ ಏನಾಗುವುದಿಲ್ಲ. ಅಂತಹ ಒಂದು ಎಲ್ಲರಿಗೂ ಅನಿವಾರ್ಯವಾದಂತಹ, ನನಗೆ ಗಾಳಿ ಬೇಡ, ಬದುಕ್ತೇನೆ, ಗಾಳಿಯ ಜೊತೆಗೆ ವಿರೋಧ ಮಾಡುತ್ತೇನೆ ಅಂದರೆ ಅದು ಹೇಗೆ ಹುಚ್ಚ ಸಾಹಸ. ಗಾಳಿ ಇಲ್ಲದೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಗಾಳಿಯ ಸಿದ್ಧಾಂತ ಇದೆಯಲ್ಲ, ವಾಯುದೇವರ ಸಿದ್ಧಾಂತ, ಇದನ್ನು ಬಿಟ್ಟು ನಾವು ಬದುಕ್ತೇವೆ ಅನ್ನೋದು ಕೂಡ ಅಷ್ಟೇ ದೊಡ್ಡ ಸಾಹಸದ ಮಾತು. ಅದನ್ನು ಬಿಟ್ಟು ಯಾರೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಆ ಧರ್ಮವನ್ನು ನಂಬಲೇಬೇಕು. ಎದುರಿಗೆ ಹೇಳಿಕೊಳ್ತಾರೆ, ಹೇಳಿಕೊಳ್ಳೋದಿಲ್ಲ, ಅದರ ವೈಯಕ್ತಿಕ ವಿಷಯ. ಆದರೆ ಅಂತಹ ಈ ಸನಾತನ ಧರ್ಮದ ರಕ್ಷಣೆಗೆ ನಾವೆಲ್ಲ ಸಂಘಟಿತರಾಗಿ ಒಂದು ಧ್ವನಿಯಿಂದ ಆ ಸನಾತನ ಧರ್ಮದ ಸೇವೆಯನ್ನು ಮಾಡೋಣ. ಸನಾತನ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡುತ್ತೆ. ಆ ಸನಾತನ ಧರ್ಮದ ಧರ್ಮಾಧ್ಯಕ್ಷನಾದ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಉತ್ತಮವಾದ ಗುರಿಯನ್ನು ತಲುಪೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಒಂದು ಅಭಿಮಾನದ ಆಮಂತ್ರಣಕ್ಕೆ ಬಂದ ಸುಬುಧೇಂದ್ರ ತೀರ್ಥರಿಗೆ ಅತ್ಯಂತ ಸೌಹಾರ್ದಯುತವಾದ ವಿಶಾಲವಾದ ಮನಸ್ಸಿನಿಂದ ಅವರು ಎಲ್ಲ ಈ ಒಂದು ಸಮಾಗಮದ ಕಾರ್ಯಗಳಿಗೆ, ನಮ್ಮ ಎಲ್ಲ ವ್ಯವಹಾರಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಅನೇಕ ರೀತಿಯಿಂದ ಪೂರ್ಣ ಮನಸ್ಸಿನಿಂದ ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ಇದ್ದು ಎಲ್ಲ ವ್ಯವಹಾರಗಳನ್ನು ಬಗೆಹರಿಸಿಕೊಂಡು ವಿಶೇಷವಾಗಿ ಸಿದ್ಧಾಂತದ ಪ್ರಸಾರದ ಕಾರ್ಯದಲ್ಲಿ ನಾವೆಲ್ಲ ತೊಡಗೋಣ. ಆ ತರಹದ ಒಂದು ಅನುಗ್ರಹವನ್ನು ಹರಿವಾಯು ಗುರುಗಳು ಎಲ್ಲರಿಗೂ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದರು.